ಫ್ರೆಂಡ್ಸ್, ಇವತ್ತಿನ ನನ್ನ ದಿನ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ ಅಲ್ಲ. ನನಗೆ ಹಾಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಫಸ್ಟ್ ಮಾಡಿದ ಕೆಲಸ ಕಷಾಯ ಕುಡಿದು, ಕಹಿ ಕಷಾಯ ಹೆಲ್ತಿಗೆ ತುಂಬ ಒಳ್ಳೆಯದು. ಹಂಗಂತ ಕಷಾಯ ಕುಡಿದೆ. ಆಮೇಲೆ ನಿನ್ನೆ ತುಂಬ ಬೇಜಾರಾಗಿತ್ತಲ್ಲ, ಗಿಡಗಳನ್ನೆಲ್ಲ ಕಡಿದು ಅದನ್ನ ಮತ್ತೆ ನೆಟ್ಟಿದೆ. ಅದು ಚಿಗುರ್ತದೆಯಾ ಅಂತ ಒಂದು ಸ್ವಲ್ಪ ಚಿಗುರ್ತದೆಯಾ ಅಂತ ಒಂದು ಸ್ವಲ್ಪ ನೋಡಬೇಕು. ಚಿಗುರ್ಬೋದಂತ ಆಸೆ ಇದೆ. ಯಾಕಂದರೆ ಏನಾಗ್ತದೆ ಗೊತ್ತಿಲ್ಲ, ಮಳೆನೂ ಇಲ್ಲ, ನೀರು ಹಾಕಿದರೆ ಚಿಗುರ್ಬೋದು. ಹಾಗೆ ಮನೆ ಕೆಲಸ ಎಲ್ಲ ಮಾಡಿದೆ. ಆಮೇಲೆ ಇವತ್ತು ಸ್ವಲ್ಪ ಸಿಹಿ ತಿನ್ನೋಣ ಅನಿಸ್ತು ನಮ್ಮ ಮನಗಂಗೆ. ಹಾಗೆ ಅವಳ ಜೊತೆ ಕೂತ್ಕೊಂಡು ಎಲ್ಲರೂ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಶಿರಾ ಮಾಡಿದೆ, ಶಿರಾ ತಿಂದ್ವಿ. ಇವತ್ತಿನ ವ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಏನು ಗೊತ್ತಾ, ಬೆಳಗ್ಗೆ ಎದ್ದು ಗ್ಲಾಸ್ ಹಿಡ್ಕೊಂಡಿದ್ದೇನೆ. ಇದನ್ನು ನೋಡಿದ್ರೆ ಕುಡಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಬಟ್ ಕುಡಿಲೇಬೇಕು. ಇದು ಅಪರೂಪಕ್ಕೆ ಮಾಡಿ ಕುಡಿಯುವಂತಹ ಒಂದು ಕಷಾಯ. 3 ತಿಂಗಳಿಗೊಮ್ಮೆನೋ 4 ತಿಂಗಳಿಗೊಮ್ಮೆನೋ ಅಷ್ಟೇ ಮಾಡೋದು. ಡೈಲಿನೂ ಅಲ್ಲ, ತಿಂಗಳಿಗೆ ಒಂದು ಸಲನೂ ಅಲ್ಲ. ಹೇಗೆ ಕುಡಿಯೋದು ಅಂತ ಯೋಚನೆ ಮಾಡಿದ್ರೆ ಆದರೂ ಕುಡಿಲೇಬೇಕು. ಇದು ಏನು ನೋಡಿ, ಗೆಸ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಫ್ರೆಂಡ್ಸ್, ಇದು ಯಾವ ಕಷಾಯ ಅಂತ ಹೇಳಿ. ನಿನ್ನೆ ರಾತ್ರಿನೇ ಮಾಡಿಟ್ಟಿದ್ದಂಥ ಕಹಿ ಬೇವಿನ ಕಷಾಯ ಇದು. ಅಯ್ಯೋ, ತುಂಬ ಕಹಿ ಇರ್ತದೆ, ತುಂಬ ಕಹಿ ಇರ್ತದೆ. ನಮ್ಮ ಮನೆಗೆ ಕುಡಿಯೋದೇ ಕಷ್ಟ. ಆದರೂ ಅವಳಿಗೆ ಒತ್ತಾಯದ ಮೇಲೆ ಆದರೂ ಒಂದು ಸ್ವಲ್ಪನೂ ಕುಡಿಸಬೇಕು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಕಷಾಯ, ಕಹಿ ಬೇವಿನ ಕಷಾಯ. ನಮ್ಮ ಅಮ್ಮನ ಮನೆಯಲ್ಲಿ ಒಂದು 15 ದಿನಕ್ಕೆ ಒಂದ್ಸಲ ಮಾಡ್ಕೊಂಡು ನಮ್ಮಲ್ಲಿ ಅಪರೂಪ. ಇವತ್ತು ಟೊಮೆಟೊ ರೈಸ್ ಮಾಡೋಣ ಅಂಥೇಳಿ ನಾ ವಾಕಿಂಗ್ ಹೋಗೋ ಮೊದಲು ಅನ್ನಕ್ಕಿಟ್ಟು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಟು ಹೋಗಿದ್ದೆ. ಬರೋವರೆಗೂ ಅನ್ನ ರೆಡಿಯಾಗಿತ್ತು, ಬಾಗಿಸ್ಕೊಂಡೆ. ಈಗ ಟೊಮೆಟೊ ರೈಸ್ಗೆ ರೆಡಿ ಮಾಡ್ಕೊಳ್ಳೋದು. ಅನ್ನಕ್ಕಾಗಿ ಎದ್ದಿಲ್ಲ, ಇವತ್ತು ಸಂಡೇ ಅಲ್ಲ, ಆರಾಮಾಗಿ ಹೇಳ್ತಾಳೆ. 9-9:30ವರೆಗೆ ಹೇಳ್ತಾಳೆ. ಇವತ್ತೊಂದಿನ ಅಂತ ನಾನು ಕೂಡ ಬೇಗ ಇಳಿಸ್ಲಿಲ್ಲ. ಓದ್ಕೊಳ್ಳೋದಿದೆ, ಈಗ ತುಂಬ ಓದ್ಕೊಳ್ಳೋದಿದೆ ಅವಳಿಗೆ. FA ಎಕ್ಸಾಮ್ ಕೂಡ ಹತ್ತಿರ ಬಂತು. ಆದರೂ ಇವತ್ತು ಸಂಡೇ ಸ್ವಲ್ಪ ಮಲಗಲಿ ಅಂತ ನಾನು ಅವಳಿಗೆ ಎಬ್ಸೋದಿಲ್ಲ ಇಷ್ಟು ಬೇಗ. ಆರಾಮಾಗಿ ಇವತ್ತೊಂದಿನ ಹೇಳಲಿ ಅಂತ ಇವತ್ತು ಟೊಮೆಟೊ ರೈಸ್ ಮಾಡ್ತಾಯಿದ್ದೇನೆ. ಕೆಲವರು ರೆಸಿಪಿನ ಶೇರ್ ಮಾಡಿ ಅಂತೀರಿ, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಪ್ಯಾನಿಗೆ ಹಾಕ್ಕೊಂಡು ಕಾದ ನಂತರ ಜೀರಿಗೆ, ಆಮೇಲೆ ಕಡಲೆಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಹಸಿಮೆಣಸು, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬಹುದು. ನಾನು ಒಂದೇ ಒಂದು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ, 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ 3 ಈರುಳ್ಳಿ ತೊಗೊಂಡಿದ್ದೆ ನಾನು. 3 ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲೇ ಮಾಡಿದಂಥ, ಈಗ ಫ್ರೆಶ್ ಆಗಿ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಯಿತು. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ನಾನು ಹಸಿಯಾಗಿಯೇ ಮಿಕ್ಸರ್ ಜಾರಿ ಹಾಕ್ಕೊಂಡು ರುಬ್ಕೊಂಡಿದ್ದೆ, ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟನ್ನು ಹಾಕ್ಕೊಂಡು ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಸ್ವಲ್ಪ, ಇದು ಖಾರಕ್ಕೆ ಮೆಣಸಿನ ಪೌಡ್ರು, ಆಮೇಲೆ ಇದು ಗರಂ ಮಸಾಲ ಪೌಡ್ರು. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು, ಬೇಗ ಮಾಡ್ಕೊಳ್ಬಹುದು. ಮಕ್ಕಳಂತೂ ಇದನ್ನ ತುಂಬ ಇಷ್ಟಪಟ್ಟು ಟೊಮೆಟೊ ಹುಳಿ ಇದ್ದರೆ ಹಿಂಡ್ಕೊಳ್ಬೇಕಂತ ಇಲ್ಲ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಇವತ್ತು ನನ್ನ ಮಗಳಿಗೆ ಬ್ರೇಕ್ಫಾಸ್ಟಿಗೂ ಇದೆ, ಊಟಕ್ಕೂ ಇದೆ. ಸಂಜೆ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ, ಸ್ವಲ್ಪ ಆರಿತ್ತು ಅನ್ನ, ಅದನ್ನೇ ಹಾಕ್ಕೊಂಡೆ, ಮಿಕ್ಸ್ ಮಾಡ್ಕೊಂಡ್ರಾಯಿತು. ಹಾಗೆ ಬಿಸಿಲು ಬಂದಿತ್ತು. ಮೊನ್ನೆ ಒಣಗಿಸ್ಲಿಕ್ಕೆ ಹಾಕಿದ್ದ ಅಡಿಕೆನ ತುಂಬಿ ಇಟ್ಟಿದ್ವಿ, ಮಳೆ ಬಂತು ಅಂತ. ಈಗ ಮತ್ತೆ ಬಿಸಿಲಿದೆ ಅಂತ ಹಾಕ್ತಾ ಇದ್ದೇನೆ. ನಮ್ಮ ಅತ್ತೆಯವರು ಬೇರೆ ಕೆಲಸದಲ್ಲಿದ್ದಾರೆ, ಹಾಗಾಗಿ ನಾನೊಬ್ಬಳೇ ಇದನ್ನ ಹಾಕ್ದೆ. 2 ಚೀಲ ಇತ್ತು, ಬಿಸಿಲಿದೆ ಅಂತ. ಹಾಗೆ ಇವತ್ತು ತಲೆ ಸ್ನಾನ ಮಾಡೋದಿದೆ. ಎಣ್ಣೆನ ಚೆನ್ನಾಗಿ ತಲೆಗೆ ಹಾಕ್ಕೊಳ್ಬೇಕಂತ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಒಂದು ಡಿಫ್ರೆಂಟ್ ಥರ ಎಣ್ಣೆ, ತೆಂಗಿನ ಎಣ್ಣೆಯಿಂದ ಮಾಡಿದಂತಹ ಒಂದು
ಹೇರ್ ಆಯಿಲ್. ಇದು ನಾನು ಮನೆಯಲ್ಲೇ ಮಾಡಿದಂಥ ಹೇರ್ ಆಯಿಲು. ಇದು ನಿಮಗೆ ಈ ಹೇರ್ ಆಯಿಲ್ ಹೇಗೆ ಮಾಡಿದೆ, ಏನು ಹಾಕಿ ಮಾಡಿದೆ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೇನೆ. ದಯವಿಟ್ಟು ನೋಡಿ. ತುಂಬ ಹೆಲ್ಪ್ ಆಗುವಂಥ, ನನಗೆ ತುಂಬ ಹೆಲ್ಪ್ ಆಗಿದೆ ಈ ಹೇರ್ ಆಯಿಲಿಂದ. ತುಂಬ ಅಂದರೆ ತುಂಬ ಹೇರ್ ಗ್ರೋತ್ ಆಗಲಿಕ್ಕೆ, ಹೇರ್ ಫಾಲ್ ಕಡಿಮೆ ಆಗಲಿಕ್ಕೆ ತುಂಬ ನನಗೆ ಹೆಲ್ಪ್ ಆಗಿದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಏನು ಅಂತ. ನೆಕ್ಸ್ಟ್ ಎಲ್ಲ ಅಥವಾ ಒಂದು 2-3 ವ್ಲಾಗ್ ನಂತರನಾದರೂ ತೋರಿಸ್ತೇನೆ ನಾನು ನಿಮಗೆ. ಅಂದರೆ ವಿಡಿಯೋ ಮಾಡಿರಲಿಲ್ಲ, ಈಗ ವಾಪಸ್ ವಿಡಿಯೋ ಮಾಡಿ ಹಾಕಬೇಕು ಅದನ್ನು. ಸೊ ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡಿದೆ ಅಂತ ಅದು ಫುಲ್ ಹೇರ್ ಕರಿಬೇವಿನ ಚಟ್ನಿ ಮಾಡ್ತಾ ಇದ್ದೇನೆ. ಒಂದು 2-3 ಪಕ್ಕ 15 ದಿನಕ್ಕೊಂದ್ಸಲನಾದರೂ ಮಾಡ್ಕೊಳ್ತೀನಿ. ಚಟ್ನಿನ ತುಂಬ ಚೆನ್ನಾಗಿರ್ತದೆ. ಸೈಡ್ ಡಿಶ್ ಆಗಿಯೂ ಕೂಡ ಯೂಸ್ ಮಾಡ್ಬೋದು ಊಟಕ್ಕೆ. ಆಮೇಲೆ ಚಪಾತಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು, ದೋಸೆಗೆಲ್ಲ. ಕರಿಬೇವು ಮತ್ತು ತೆಂಗಿನ ತುರಿ, ಕೊತ್ತಂಬರಿ, ಆಮೇಲೆ ಉಪ್ಪು ಎಲ್ಲ ಹಾಕಿ ಒಂದು ಸಲ ರುಬ್ಕೊಳ್ತೇನೆ. ಫ್ರೈ ಮಾಡಿದ್ದೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ನೈಸ್ ವಾರ ಒಪ್ಪತ್ತಿಗೆಲ್ಲ ಇದನ್ನ ಯೂಸ್ ಮಾಡ್ಬೋದು ನೋಡಿ. ಹೆಲ್ದಿ ಕೂಡ ತುಂಬ ಒಳ್ಳೆಯದು. ದಿನ ಒಂದೇ ಥರ ಅಡುಗೆ ಮಾಡಿ 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 ಬೇಜಾರು ಬಂದೋಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮತ್ತು ಸಿಂಪಲ್, ಯಾವಾಗ ಬೇಕಾದರೆ ಆವಾಗ ಮಾಡ್ಕೊಳ್ಬೋದು. ನಮ್ಮ ಹಿತ್ತಲದಲ್ಲೇ ಇರ್ತದೆ ಕರಿಬೇವು ಸೊಪ್ಪು, ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರ ಮನೇಲೂ ಇರುತ್ತೆ ಸಾಧಾರಣವಾಗಿ. ತೆಂಗಿನಕಾಯಿ ಕೂಡ ಮನೆಯಲ್ಲೇ ಇರ್ತದೆ. ಸೊ ಇದಕ್ಕೆ ತೆಂಗಿನಕಾಯಿ, ಒಣಮೆಣಸು, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಉಪ್ಪು, ಕರಿಬೇವಿನ ಸೊಪ್ಪು ಬೇಕೇ ಬೇಕು, ಇಲ್ಲಾಂದ್ರೆ ಕರಿಬೇವಿನ ಚಟ್ನಿ ಆಗೋದಿಲ್ಲ ಅದು. ಮತ್ತು ಸ್ವಲ್ಪ ಹುಣಸೆಹಣ್ಣು ಇದ್ದರೆ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದನ್ನ ತುಪ್ಪದಲ್ಲಿ ಹಾಕ್ಕೊಂಡು ತಿನ್ನಲಿಕ್ಕೂ ತುಂಬ ಟೇಸ್ಟಿ ಆಗ್ತದೆ. ಅನ್ನ ಚಪಾತಿ ಜೊತೆಗೂ ಕೂಡ ತಿನ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಬೇರೆ ಎಲ್ಲ ಚಟ್ನಿ ಮಾಡ್ತೇವೆ, ಕರಿಬೇವು ಚಟ್ನಿನೂ ಕೂಡ. ಕರಿಬೇವು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಲ್ಲ, ಹೇರ್ ಗ್ರೋತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ವಿಶೇಷವಾದ ಸಿಂಪಲ್ ಆದ ಚಟ್ನಿ. ಜುಮ್ಮನಕಾಯಿ ಸಾರು, ರಸಮ್ಮು ಎಲ್ಲ ಆಯಿತು, ತಿಂದಾಯಿತು. ಈಗ ಇವತ್ತು ಬೇಳೆ ಸಾರು ಮಾಡೋಣ ಅಂತ ಬೇಳೆನ ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡೆ ಕುಕ್ಕರಲ್ಲಿ. ಈ ಕಡೆ ಮಸಾಲೆ ಮಾಡ್ಕೊಳ್ತಾ ಇದ್ದೇನೆ ಬೇಳೆ ಸಾರಿಗೆ. ಇವತ್ತು ಒಂದೊಂದು ಸ್ವಲ್ಪನೇ ಇತ್ತು ತರಕಾರಿ, ಪೂರ್ತಿ ಅಂದರೆ ನುಗ್ಗೆಕಾಯಿ, ಒಂದು ನುಗ್ಗೆಕಾಯಿ ಇತ್ತು, ಒಂದು ಬದನೆಕಾಯಿ ಇತ್ತು. ಈ ಸ್ವಲ್ಪ ತರಕಾರಿ ಇತ್ತು, ಅದನ್ನೆಲ್ಲ ಹಾಕೊಂಡು ಬೇಯಿಸ್ಕೊಂಡೆ. ಮಸಾಲೆನೂ ಕೂಡ ಮಾಡ್ಕೊಂಡಾಯಿತು, ತರಕಾರಿನೂ ಬೆಂತು. ಮಳೆಗಾಲನೂ ಬೇಸಿಗೆಗಾಲನೂ ಅಂತ ಗೊತ್ತಾಗೋದಿಲ್ಲ, ಮಾಡ್ತೇವೆ ಕೂಡ ಹಾಕಾಯಿತು. ತುಂಬ ನೀರಡಿಕೆ ಬಜ್ಜಿ ಮಾಡ್ತಾ ಇದ್ದೇನೆ. ಲಿಂಬು ಶರ್ಬತ್ ಮಾಡ್ಕೊಂಡಿದ್ದೆ, ಲಿಂಬುಕಾಯಿ ಬಜ್ಜಿ ಇದ್ದೇನೆ ಫ್ರೆಂಡ್ಸ್. ನೀವು ಹಾಗೆ ಮಾಡಿ, ಒಳ್ಳೆಯದು. ಅನ್ನ ಕೂಡ ಇಟ್ಕೊಂಡಿದ್ದೆ, ವೈಟ್ ರೈಸಿಗೆ ಅನ್ನ ಕೂಡ ಆಯಿತು. ನನಗೆ ಮೊನ್ನೆ ನಾನು ಗಿಡಗಳನ್ನ ಕರೆದಿದ್ದೆಲ್ಲ ನಿನ್ನೆ, ಅದು ತುಂಬ ನನಗೆ ಬೇಜಾರಾಯಿತು. ಮತ್ತು ಎಂತ ಮಾಡೋದು, ಬೇರೆ ಕಡೆಗಾದರೂ ನೆಡೋಣ ಅಂಥೇಳಿ ಹೊಸದಾಗಿ ಅಂದರೆ ಬೇರೆ ಜಾಗದಲ್ಲಿ ಇದನ್ನೆಲ್ಲ ನೆಡ್ತಾ ಇದ್ದೇನೆ. ಒಂಥರ ಅಷ್ಟು ದೊಡ್ಡ ಹೂವಿನ ಗಿಡಗಳನ್ನ ಮಾಡಿ ಚೆನ್ನಾಗಿರೋ ಹೂಗಳು ಆಗ್ತಿತ್ತು. ಈಗ ಒಂದು ಹೂವು ಇಲ್ಲ ಮನೆಯಲ್ಲಿ, ಎಲ್ಲ ಶಾಪಿಂದ ತರೋದೇನೆ. ಹಾಗಾಗಿ ಮತ್ತೆ ನೆಡೋಣ, ಮತ್ತೆ ಇಲ್ಲಿ ಆದರೆ ಆಗಬಹುದು. ಈ ಕಡೆ ಬೇರೆ ಕಡೆ ನೆಟ್ಟಿದ್ದೇವೆ, ಮೊದಲೇ ನೆಟ್ಟಿದ ಜಾಗದಲ್ಲಿ ಅಲ್ಲ. ಮೊದಲೇ ಹೇಳಿದ ನನ್ನ ಹಸ್ಬೆಂಡ್, ಅಲ್ಲೆಲ್ಲ ನೆಡಬೇಡ, ಮತ್ತೆ ತೆಗೆಯೋದಾಗ್ತದೆ, ಮತ್ತೆ ಬೇಜಾರಾಗ್ತದೆ ಅಂತೇಳಿ. ಸೊ ಹಾಗಾಗಿ ಬೇರೆ ಕಡೆ ಜಾಗ ಇದೆ. ಈಗ ಜಸ್ಟ್ ಊಟ ಆಯ್ತಷ್ಟೇ ಬಿಟ್ಟಿದ್ದೇನೆ. ಇನ್ನು ಅಲ್ಲ ಎಲ್ಲಾದರೂ ಆಗಲಿ ಅಲ್ಲ, ಪಾತ್ರೆ ಎಲ್ಲ ತೊಳಿಬೇಕು. ಜೀವ ಕೊಡ್ತಾ ಇದ್ದೆ. ಬೆಳಗಿನ ಫ್ರೈಡ್ ರೈಸ್ ಸ್ವಲ್ಪ ಇತ್ತು, ಅನಾಗ ಸಂಜೆ ಸ್ನ್ಯಾಕ್ಸಿಗೆ ತಿಂತಾಳೆ. ಸೊ ಬಿಸಿ ಮಾಡ್ತಾ ಇದ್ದೇನೆ, ಹಾಳಾಗಬಾರ್ದಂತ. ಇವತ್ತು ತುಂಬ ಲೇಟ್ ಆಯಿತು ಊಟಕ್ಕೆ. ಇವತ್ತು ನಾನು ತಲೆ ಸ್ನಾನ ಮಾಡೋದಿತ್ತು, ಹಾಗಾಗಿ ವಾಶ್ರೂಮ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿದ್ದಾಯಿತು. ಈಗ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟು, 4-5 ಗಂಟೆ ತನಕ ರೆಸ್ಟು. ಇವತ್ತು ಗಡಬಡಿ ಏನಿಲ್ಲ, ನನಗೆ ಸ್ಕೂಲ್ ರಜೆ ಅಲ್ಲ, ಮನೇಲಿ ಇರ್ತಾಳೆ. ಹಾಗಾಗಿ ಆರಾಮ್ ಎದ್ದು ಅವಳಿಗೆ ಸ್ನ್ಯಾಕ್ಸ್ ಇದೆ ಅಲ್ಲ, ಇವತ್ತೇನು ಸ್ನ್ಯಾಕ್ಸ್ ಏನೋ ಮಾಡೋದಿಲ್ಲ, ಅವಳಿಗೆ ಕೊಟ್ಬಿಟ್ರಾಯ್ತು. ಸಿಗ್ತೇನೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ತೊಳೆದಾಯ್ತು ನೋಡಿ, ಎಷ್ಟು ಪಾತ್ರೆ. ಕಿಚನ್ ಕಟ್ಟೆ ಎಲ್ಲ ಒರೆಸ್ಕೊಂಡೆ. ಈಗ ಆರಾಮಾಗಿ ರೆಸ್ಟ್ ಮಾಡೋದು. ಬೆಳಗ್ಗೆಯಿಂದ ಕೆಲಸ ಅಡುಗೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ನೆಲ ಒರೆಸೋದು, ಎಷ್ಟು ಕೆಲಸ. ಈಗ ಆರಾಮ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್.
ನಮ್ಮ ಮನೆಗಂಗೆ ಇವತ್ತು ರಜೆ ಅಲ್ಲ, ಸಂಡೇ. ಹಾಗಾಗಿ ಅವಳಿಗೇನೋ ಸ್ವೀಟ್ ತಿನ್ನಬೇಕಂತ ಅನಿಸ್ತಿದೆ ಅಂತೆ. ಗುಲಾಬ್ ಜಾಮೂನ್ ಮಾಡು ಅಂತ ಹೇಳಿದ್ಲು. ಆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದಿದ್ದು ಇರಲಿಲ್ಲ, ಮತ್ತು ಈಗ ನನಗೆ ಮಾಡೋ ಮನಸ್ಸು ಇಲ್ಲ. ಸೊ ಜಾಮೂನ್ ಬೇಡ, ಏನಾದ್ರು ಸ್ವೀಟ್ ತಿನ್ನೋದಿದ್ರೆ ನಾನು ಶಿರಾ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈಸಿಯಾಗಿ ಮಾಡ್ಬೋದಲ್ಲ ಬೇಗನೆ. ಅವಳು ಓಕೆ ಅಂದ್ಲು, ಮಾಡಿಕೊಡು ಅಂತ ಹೇಳಿದ್ಲು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಶಿರಾ ಅಂದರೆ ತುಂಬ ಇಷ್ಟ. ಸೊ ಅವರಿಬ್ಬರಿಗೂ ಇಷ್ಟ. ಹಾಗಾಗಿ ಒಂದು ಸ್ವಲ್ಪ ಶಿರಾ ಮಾಡೋಣ ಅಂತ ಸ್ವಲ್ಪನೇ ಮಾಡ್ತೇನೆ. ಸಂಜೆ ಟೈಮಲ್ಲ, ಒಂದು ಸ್ವಲ್ಪನೇ ಮಾಡ್ತೇನೆ. ಬೇಗನೆ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಒಂದಿಷ್ಟೇ ತೊಗೊಂಡಿದ್ದೇನೆ ನೋಡಿ, 1 ಕಪ್ ಅಷ್ಟು ರವೆ ತೊಗೊಂಡಿದ್ದೇನೆ. ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ನಾನು ಯಾವಾಗಲೂ ಶ್ರಾವಣ ಶುಕ್ರವಾರ ದಿನ ಮಾಡೋದದು ದೇವರ ನೈವೇದ್ಯಕ್ಕೆ. ಅದ ನಂತರ ಮಾಡೋದು ಅಪರೂಪ. ಆಯಿತು ನೋಡಿ, ಶಿರಾ ರೆಡಿಯಾಗಿದೆ. ಸಕ್ಕರೆ ಎಲ್ಲ ಹಾಕಾಯಿತು, ಎಲ್ಲ ಹಾಕಿ ಆಯಿತು. ಶಿರಾ ರೆಡಿಯಾಗಿದೆ. ತಿನ್ನೋದೊಂದೇ ಇದೆ. ನಮ್ಮ ಮನೆಗಂಗೆ ಇಷ್ಟ, ಹಾಗಾಗಿ ಅವಳಿಗೆ ಮಾಡಿಕೊಟ್ಟೆ ಫ್ರೆಂಡ್ಸ್. ಬನ್ನಿ ಶಿರಾ ತಿನ್ನೋಣ. ಬಿಸಿ ಬಿಸಿ ಶಿರಾ, ಬೆಸ್ಟ್ ಶಿರಾ, ಸೂಪರ್ ಶಿರಾ, ಟೇಸ್ಟ್. ಸಂಜೆ 7:30 ನಾನು ದೇವ್ರಿಗೆ ದೀಪ ಹಚ್ಚಿ ಭಜನೆ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ದೇವ್ರದ್ದು ಸ್ವಲ್ಪ ಒಂದು ಪುಸ್ತಕಗಳನ್ನೆಲ್ಲ ಓದೋದು. ನಮ್ಮ ಮನೆಗ ಸ್ಟಡಿ ಕೂತ್ಕೊಂಡಿದ್ದಾಳೆ. ಫ್ರೆಂಡ್ಸ್, ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ತೀನಿ ಈಗ. ಮೊನ್ನೆ ಸ್ಟೀಮ್ ತಗೊಂಡಿದ್ದೆ, ನನಗೆ ಥಂಡಿನೇ ಕಡಿಮೆ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ತಲೆನೋವು ಆಗ್ತಾ ಇದೆ, ಮತ್ತು ಒಂಥರ ಹಸೀನ್ ಬರೋದು ಈ ಥರ ಆಗ್ತಾ ಇದೆ. ಇನ್ನೊಮ್ಮೆ ಸ್ಟೀಮ್ ತಗೊಳ್ತೀನಿ. ಹಬೆ ಬರ್ತಾ ಇದೆ ನೋಡಿ. ಸ್ಟೀಮ್ ತಗೊಳ್ತೀನಿ ಈಗ. ಸ್ಟೀಮ್ ತಗೊಂಡಿದ್ದಾಯಿತು ನೋಡಿ ಹಬೆ. ಇವತ್ತು ಕಡಿಮೆ ಆದ್ರಾಯಿತು, ಇಲ್ಲಾಂದರೆ ನಾಳೆ ಡಾಕ್ಟರ್ ಹತ್ರ ಹೋಗಿ ಬರಬೇಕು. ಒಂಥರ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆದಂಗೆ ಆಗ್ತದೆ. ಒಂದು ಮೂಗು ಕಟ್ಟಿ ಈ ಥರ ಆಗ್ತಾಯಿದೆ. ಜೀರಿಗೆ ಕಷಾಯ ಕೂಡ ಇಟ್ಟಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್, ಗುಡ್ ನೈಟ್.